ಆತ್ಮೀಯ TH16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆಯವರ ಆತ್ಮೀಯರೇ, ರೈತರ ಹೋರಾಟ ನಿಧಾನಕ್ಕೆ ತೀವ್ರಗೊಳ್ತಾ ಇದೆ. ಚನ್ನಪ್ಪ ಪೂಜಾರವರಾಯಿತು, ಶಶಿಕಾಂತ್ ನಮ್ಮ ಗುರೂಜಿ ಆಯಿತು, ಅವ್ರ ಜೊತೆಗೆ ಇನ್ನೂ ಅನೇಕ ರೈತ ನಾಯಕರು, ಬೋತಾಳಿ, ಕಾರಗುಂಡ, ಬಸವರಾಜ ರಂಜನಗಿ, ಮಹಾವೀರ ಲಿಂಗೇರಿ, ಇಂದ್ರಜಿತ, ಇನ್ನೂ ಎಷ್ಟೋ ಕಬನೂರು, 200 ಜನ ರೈತರು, ರೈತ ನಾಯಕರು ಇವತ್ತು ಒಂದು ಹೋರಾಟಕ್ಕೆ ಇಳಿತಾ ಇದ್ದಾರೆ ನೀರಾವರಿ ಸಲುವಾಗಿ. ಒಂದು ಕಡೆ ರಾಮದುರ್ಗ ಏರಿಯಾದಲ್ಲೇ ನೀರಾವರಿ ಆಗ್ಬೇಕಂತೇಳಿ, ಎಲ್ಲರಿಗೂ ಸಿಗಬೇಕಂತೇಳಿ. ಇನ್ನೊಂದು ಆಲಮಟ್ಟಿ ಡ್ಯಾಮಿನ ಏನು ಎತ್ತರದ ಹೈಟ್ ಅದ ಹೆಚ್ಚಾಗಬೇಕು, 519.60 ಮೀಟ್ರದಿಂದ 524.256 ಮೀಟ್ರಿಗೆ ಏರಿಸಬೇಕು ಅನ್ನುವಂಥ ಈ ಎರಡೂ ನಿಟ್ಟಿನಲ್ಲಿ ಅಲ್ಲಲ್ಲ ಮೇಲೆ ಈ ನೀರಾವರಿಗಾಗಿ ಸ್ಟ್ರೈಕ್ ಹೇಳ್ತಾ ಇದ್ದಾವೆ. ಹೌದು, ನೀರು ಬೇಕು, ಮುಖ್ಯ ರೈತನಿಗೆ ತನ್ನ ಬೆಳೆಗಳಿಗೆ ನೀರು ಬೇಕು. ನೀರಿದ್ದು ನೀವು ಕಲ್ಲಲ್ಲಿ ಔಷಧಿ ಬೆಳಿಬೋದು ಅನ್ನೋಂಥ ಒಂದು ಮಾತುಗಳು ಕೇಳಿಬರ್ತಾವೆ. ಯಾಕಂದ್ರೆ ನೀರಾವರಿ ಇಷ್ಟೋ ಇಡೀ ದೇಶ ತುಂಬ ಎಲ್ಲ ಕಡೆನೂ ಆಗ್ಬೇಕಾಗಿತ್ತು. ನೋಡ್ರಿ ಎಂದು ಆರಂಭ ಆಗ್ಯದ ಆಲಮಟ್ಟಿ, ಇವತ್ತು ಮುಗಿಬೇಕಾಗಿತ್ತು, ಮುಗಿದು ಹಳೆ ಮಾತಾಗಬೇಕಾಗಿತ್ತು. 1962 ಸ್ಟಾರ್ಟ್ ಆಗಿದ್ದು, ಇನ್ನೂ ಮುಗಿತಾನೇ ಇಲ್ಲ. ಇಲ್ಲಿ ರಾಮದುರ್ಗದಲ್ಲಿ ಸಹಿತ ಅದನ್ನು ಹೋರಾಟ ಮಾಡೋ ಸಿದ್ಧತೆ ನಡೆಸಿದಾರೆ ನಮ್ಮ ಚನ್ನಪ್ಪ ಪೂಜಾರಿ ಅವರು. ರಾಮದುರ್ಗದಲ್ಲಿ ನೀರಿನ ಏನಪ್ಪ ಅಂತ ತಾಲೂಕಿನ ತುಂಬ ನೀರಿನ ಯೋಜನೆಗಳೆಲ್ಲ ನೆನೆಗುದಿ ಬಿದ್ದಾವೆ ಅನ್ನೋದು ಅವರ ಆರೋಪ. ಅದರಲ್ಲೂ ಈ ನಮ್ಮ ವೀರಭದ್ರೇಶ್ವರ ಏತ್ ನೀರಾವರಿ ಆಗಿರ್ಬೋದು, ಬಸವೇಶ್ವರ ಏತ್ ನೀರಾವರಿ ಆಗಿರ್ಬೋದು, ರಾಮೇಶ್ವರ ಏತ್ ನೀರಾವರಿಗಳಾಗಿರ್ಬೋದು, ಇಂಥವು ಅನೇಕ ಯೋಜನೆಗಳು ಅಲ್ಲೇ ನೆನೆಗುದಿಗೆ ಬಿದ್ದಿದ್ದಾವೆ ಅನ್ನೋದು ರೈತರ ಒಂದು ಆರೋಪ. ಕಾರಣ ಅದು ಇಲ್ಲ ಅಂತಲ್ಲ. ಯಾಕಂದ್ರೆ ಆಲಮಟ್ಟಿ ಇಷ್ಟರೊಳಗೆ ಆಗಿತ್ತಪ್ಪ ಅಂದ್ರೆ